ಇನ್ನು ಇವತ್ತಿನ ಮುಖ್ಯವಾದ ಬೆಳವಣಿಗೆ ಅಂತ ಅಂದ್ರೆ ಡಿವೋರ್ಸ್ ಫ್ಯಾನ್ಸ್ಗೆ ಆಘಾತಕಾರಿಯಾದಂತಹ ವಿಚಾರ ನಿನ್ನೆ ಹೊರಬಿದ್ದಿತ್ತು. ಜೈಲ್ ಡೈರಿ ಎರಡನೇ ದಿನ ಸಹಜವಾಗಿರುವ A2 ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎರಡನೇ ದಿನ ಕಳೆದಿದ್ದಾರೆ. ದಾಸ ವಾಂಗಿಬಾತನ್ನ ಸೇವನೆ ಮಾಡಿದ್ದಾರೆ. ಊಟ ತಿಂಡಿ ಬಿಟ್ಟಿದ್ರು ನೆನ್ನೆ, ಬಟ್ ಇವತ್ತು ವಾಂಗಿಬಾತನ್ನ ತಿಂದಿದ್ದಾರೆ. ಆರೋಪಿ ದರ್ಶನ್ ಮುಖದಿಂದ ಮಾಯವಾಗಿದೆ ನಗು ಭಟ್. ಕೊಲೆ ಪ್ರಕರಣದಲ್ಲಿ ನೆಮ್ಮದಿಯನ್ನ ಕಳೆದುಕೊಂಡಿದ್ದಾರೆ. ದರ್ಶನ್ ಯಾವಾಗಲೂ ಕೂಡ ನೆಮ್ಮದಿ ಬಗ್ಗೆನೇ ಮಾತಾಡ್ತಾ ಇದ್ರು. ದುಡ್ಡು ತಗೊಂಡು ಏನ್ ಮಾಡ್ತೀರಾ, ನೆಮ್ಮದಿಯಿಂದ ಇರಬೇಕು ಗುರು ಅಂತಿದ್ರು. ಇದೀಗ ನೆಮ್ಮದಿನೇ ಇಲ್ದಂತಾಗಿದೆಯೇನೋ ದರ್ಶನ್ಗೆ. ಬಿಕಾಸ್ ಜೈಲಿನಲ್ಲಿ ಮುಖವನ್ನ ಸಪ್ಪೆ ಮೋರೆ ಹಾಕೊಂಡು ಕೂತಿದ್ದಾರಂತೆ. ನೆನ್ನೆ ಊಟ ತಿಂಡಿ ಕೂಡ ನಿರಾಕರಣೆ ಮಾಡಿದ್ರು. ಇವತ್ತು ಬೆಳಗ್ಗೆ ವಾಂಗಿಬಾತನ್ನ ಸೇವನೆ ಮಾಡಿದ್ದಾರೆ. ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ರಾಜ್ಯಾತಿಥ್ಯವನ್ನ ಪಡೆದು ಮೆರೆದಿದ್ರು ದರ್ಶನ್. ಬಟ್ ಇದೀಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಹ ಹೋಗಿದೆ. ರಾಜ್ಯಾತಿಥ್ಯವನ್ನ ಪಡೆದುಕೊಳ್ತಾ ಇದ್ರು. ಒಂದಷ್ಟು ಫೋಟೋಗಳು ಕೂಡ ಲೀಕ್ ಆಗಿತ್ತು. ಜೈಲಿನಲ್ಲಿದ್ದಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಸಿಕ್ಕಿತ್ತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರ ಎಕ್ಸ್ಕ್ಲೂಸಿವ್ ಫೋಟೋ. ಮುಖದಲ್ಲಿ ನಗುನೇ ಇಲ್ಲ. ಆಚೆ ಕಡೆ ಇದ್ದಾಗ ಒಂದು ರೀತಿಯಾಗಿ ನಗಾಡ್ಕೊಂಡು ಓಡಾಡ್ತಾ ಇದ್ರು. ಒಂದು ವಿಡಿಯೋನು ಕೂಡ ಮಾಡಿ ಹಂಚಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳಿಗೆ. ಕಡೆ ಪವಿತ್ರ ಗೌಡ ಕೂಡ ಟೆಂಪಲ್ ರನ್ ಮಾಡಿದ್ರು. ಏನೇ ಮಾಡಿದ್ರು ಕೂಡ ಇದೀಗ ಜೈಲೇ ಗತಿ ಅನ್ನುವಂತಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಫೋಟೋ. ದರ್ಶನ್ ಅವರು ಜೈಲಿನಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ಗಮನಿಸ್ತಾ ಇರುವಂಥದ್ದು. ನಟ ದರ್ಶನ್ಗೆ ಇದೀಗ ಮತ್ತೊಂದು ದೊಡ್ಡ ಟೆನ್ಷನ್ ಶುರುವಾಗಿದೆ. ರಾಜ್ಯಾತಿಥ್ಯದಿಂದ ಪಡೆದು ಮೆರಿತಾ ಇದ್ರು. ಇವನ್ ಜೈಲಲ್ಲಿ ಇದ್ರೂ ಕೂಡ ಎಲ್ಲ ಫೆಸಿಲಿಟೀಸ್ ಸಿಗ್ತಾ ಇತ್ತು. ಬಟ್ ಇದೀಗ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಫೋಟೋದಲ್ಲಿ ನೋಡ್ತಾ ಇದ್ದ ಹಾಗೆ ನಗುನೇ ಇರಲಿಲ್ಲ, ಸಪ್ಪೆ ಮುಖದಲ್ಲೇ ಇದ್ರು. ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಫೋಟೋ ಸಹ, ಜೈಲಿನಲ್ಲಿರುವಂತಹ ಫೋಟೋ ಸಹ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮನಸ್ಸಿನಲ್ಲಿ ನೋವಿದ್ರು ಕೂಡ ಫೋಟೋಗೆ ಮಾತ್ರ ಸಖತ್ತಾಗಿ ಪೋಸ್ಟ್ ಕೊಟ್ಟಿದ್ದಾರೆ ಪವಿತ್ರ ಗೌಡ. ನಗು ಮುಖದಲ್ಲೇ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಪವಿತ್ರ. ಬಟ್ ದರ್ಶನ್ ಮುಖದಲ್ಲಿ ನಗು ಮಾಯ ಆಗಿದೆ. ಬಂಧನದ ನಂತರ ಜೈಲಿಗೆ ಹೋಗಿದ್ರು A1 ಪವಿತ್ರ ಗೌಡಗಿಲ್ಲ ಪಶ್ಚಾತ್ತಾಪ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಫೋಟೋಗೆ ನಗಾಡ್ತಾನೆ ಪೋಸ್ಟ್ ಕೊಟ್ಟಿದ್ದಾರೆ. ಹಾಗೆ ಲಿಪ್ಸ್ಟಿಕ್ ರಾಣಿ ಅಂತ ಕೂಡ ಫೇಮಸ್ ಆಗಿದ್ರು. ಬಟ್ ಆ ಜೈಲಲ್ಲಿ ಯಾರು ಲಿಪ್ಸ್ಟಿಕ್ ಕೊಟ್ಟರು ಅಂತಲೂ ಕೂಡ ಒಂದಷ್ಟು ಕಡೆ ಟ್ರೋಲ್ ಕೂಡ ಆಗಿದ್ರು. ಇದೀಗ ಫೋಟೋ ಜೈಲಿನಲ್ಲಿ ಫೋಟೋ ತೆಗೆಳುವಾಗ ಕೂಡ ಫೋಟೋಗೆ ನಗು ಮುಖದನ್ನ ಪೋಸ್ಟ್ ಕೊಟ್ಟಿದ್ದಾರೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿದ್ರು ಕೂಡ ಯಾವುದೇ ಪಶ್ಚಾತ್ತಾಪ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಈ ಫೋಟೋನ ಮೇಲ್ನೋಟಕ್ಕೆ ನೋಡಿದಾಗ ಮುಖದಲ್ಲಿ ನಗು ಇದೆ. ಪವಿತ್ರ ಗೌಡ ಮುಖದಲ್ಲಿ ನಗು ಇದೆ. ಮತ್ತೆ ಆಚೆ ಬಂದಾಗ್ಲೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಟೆಂಪಲ್ ರನ್ಗಳನ್ನ ಮಾಡ್ತಾ ಇದ್ರು. ತಮ್ಮ ಒಂದು ಏನು ಬೊಟಿಕ್ ಇದೆ ಅದನ್ನು ಕೂಡ ಪ್ರಮೋಟ್ ಮಾಡ್ತಾ ಇದ್ರು. ಸಾಕಷ್ಟು ಜನ ನೀತು ಕೂಡ ಸಿಕ್ಕಾಪಟ್ಟೆ ಅವರ ಒಂದು ಬೊಟಿಕ್ನ ಪ್ರಮೋಟ್ ಮಾಡ್ತಾ ಇದ್ರು. ಫ್ಯಾಷನ್ ಡಿಸೈನಿಂಗ್ನಲ್ಲಿ ಬ್ಯುಸಿ ಆಗಿದ್ರು. ಪಶ್ಚಾತ್ತಾಪ ಕಾಡ್ತಾ ಇಲ್ವಾ ಅಂತ ಅನ್ಸುತ್ತೆ ಪವಿತ್ರ ಗೌಡಗೆ ಈ ಫೋಟೋವನ್ನ ನೋಡ್ತಾ ಹೋದ್ರೆ. ಇನ್ನು ದರ್ಶನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ದರ್ಶನ್ ಮುಖದಲ್ಲಿ ನಗು ಇಲ್ಲ, ಎಕ್ಸ್ಕ್ಲೂಸಿವ್ ಫೋಟೋ ವೈರಲ್ ಆಗ್ತಾ ಇದೆ. ಪವಿತ್ರ ಗೌಡದು ಕೂಡ. ಬಟ್ ಪವಿತ್ರ ಗೌಡ ಫೋಟೋನ ನೋಡ್ತಾ ಹೋಗಿದ್ರೆ ಪಶ್ಚಾತ್ತಾಪನೇ ಇಲ್ವೇನೋ ಅಂತ ಅನ್ಸುತ್ತೆ. ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ಖಂಡಿತವಾಗ್ಲೂ ರೋಜಾ, ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಜಾಮೀನು ರದ್ದಾಗಿ ಡಿ ಗ್ಯಾಂಗು ಇದೀಗ ಒಂದು ಪರಪ್ಪನಗರ ಜೈಲು ಸೇರಿರುವಂತದ್ದು. ನಂತರ ಸೇರಿದ ಸಂದರ್ಭದಲ್ಲಿ ಅವರ 2 ಫೋಟೋಗಳು ಸಹ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅವರು ಒಂದು ರೀತಿ ಸಪ್ಪೆ ಮುಖ ಹಾಕೊಂಡಿರುವಂತದ್ದು, ಮತ್ತೆ ಅವರ ಮುಖದಲ್ಲಿ ಯಾವುದೇ ರೀತಿಯಂತ ನಗು ಇದ್ದಿಲ್ಲ. ಯಾಕಂದ್ರೆ ಬೇರೆ ಸಂದರ್ಭದಲ್ಲಿ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿ ಇರ್ತಾ ಇದ್ರು ಆ ರೀತಿ ದರ್ಶನ್ ಇಲ್ಲ ಅನ್ನೋದು ಆ ಫೋಟೋನಿಂದ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ಪವಿತ್ರ ಗೌಡ ಸಹ ನೀವು ನೋಡಬಹುದು. ಯಾವಾಗ್ಲೂ ಸಹ ಪವಿತ್ರ ಗೌಡ ಒಂದು ರೀತಿ ಅಹಂ ಮತ್ತೆ ಏನು ಆಟಿಟ್ಯೂಡ್ ನಲ್ಲೇ ಇರುವಂತದ್ದು. ಜೊತೆಗೆ ಏನಂದ್ರೆ ಮೊನ್ನೆ ಪೊಲೀಸರು ಮನೆಯಿಂದ ಕರ್ಕೊಂಡು ಬರುವಂತ ಸಂದರ್ಭದಲ್ಲೂ ಆಕೆ ಒಂದು ರೀತಿ ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ಲು. ಮತ್ತೆ ಪೊಲೀಸರ ಮೇಲೆ ಗರಂ ಸಹ ಆಗ್ತಾ ಇದ್ಲು. ಇವಾಗ್ಲೂ ಸಹ ಇದೇ ರೀತಿ ರೇಣುಕಾಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಜೈಲು ಸೇರಿದೆ. ಅದು ಸಹ 2 ಬಾರಿ ಜೈಲು ಸೇರಿರುತ್ತದೆ. ಆದ್ರೂ ಸಹ ಈ ರೀತಿ ನಗುತ್ತಾ ಫೋಟೋಗೆ ಪೋಸ್ ಅನ್ನ ಕೊಡ್ತಾ ಇರುವಂತದ್ದು ಪವಿತ್ರ ಕೂಡ ನೀವು ನೋಡಬಹುದು ರೋಜಾ. ಯಾಕಂದ್ರೆ ಇವರ ಮನಸ್ಸಿನಲ್ಲಿ ಯಾಕಂದ್ರೆ ಆ ರೀತಿಯ ವಿಕೃತಿ ಇತ್ತು, ಮತ್ತೆ ಆ ರೀತಿಯ ಮನಸ್ಥಿತಿಯ ಉಳ್ಳ ಜನ ಅಂತ ಇದೀಗ ಒಂದು ಈ ರೀತಿಯ ಟಾಕ್ ವೈರಲ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಾರೆ, ಮತ್ತೆ ಒಬ್ಬ ಜೀವವನ್ನು ಕಳಿರ್ತಾರೆ, ಮತ್ತೆ ಅವರಿಂದ ಪವಿತ್ರ ಗೌಡ ಮತ್ತೆ ದರ್ಶನ್
ಎಕ್ಸ್ಟ್ರಾಡಿಷನ್ಗಾಗಿ 15 ಜನ ಆರೋಪಿಗಳು ಜೈಲು ಸೇರಿದ್ದಾರೆ. ಮತ್ತೆ ಅವರ ಕುಟುಂಬಸ್ಥರು ಸಹ ಇದೀಗ ಕಣ್ಣೀರಿಡ್ತಾ ಇರುವಂತದ್ದು ರೋಜಾ. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.